ಗೈಸ್, ನಿನ್ನೆ RCB ಗೆದ್ದ ನಂತರ ಪ್ಲೇ ಆಫ್ಸ್ಗೆ ಯಾವ ರೀತಿ ಕ್ವಾಲಿಫೈ ಆಗಬೇಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಚರ್ಚೆ ಆಗ್ತಿದೆ. ಹೌದು, ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಭರ್ಜರಿ ಗೆಲುವಿನೊಂದಿಗೆ ಇನ್ನೂ ಪ್ಲೇ ಆಫ್ಸ್ ಕನಸನ್ನು ಇಟ್ಕೊಂಡಿದೆ. ಹಾಗಾದರೆ ಮುಂದೆ ಇರುವಂತಹ ಚೆನ್ನೈ ಮೇಲಿನ ಒಂದು ಮ್ಯಾಚ್ ಮೇಲೆ ಯಾವ ರೀತಿ ಗೆದ್ರೆ ನಾವು ಪ್ಲೇ ಆಫ್ಸ್ಗೆ ತಲುಪಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗೈಸ್, RCB ಮತ್ತು CSK ಮೇಲಿರುವಂಥ ಈ ಒಂದು ಪಂದ್ಯ ತುಂಬಾನೇ ಡೂ ಆರ್ ಡೈ ಮ್ಯಾಚ್ ಅಂತಲೇ ಹೇಳ್ಬೋದು. ಎರಡೂ ತಂಡಕ್ಕೂ ಪ್ಲೇ ಆಫ್ಸನ್ನು ತಲುಪಬೇಕಾದ್ರೆ ಈ ಒಂದು ಮ್ಯಾಚನ್ನು ಮಾರ್ಜಿನಿಂದ ಗೆಲ್ಲೇಬೇಕಾಗಿದೆ. ಈಗ ಆಲ್ರೆಡಿ CSK ಅವರು RCBಗಿಂತ ರನ್ ರೇಟಲ್ಲಿ ತುಂಬ ಮುಂದೆ ಇರೋದ್ರಿಂದ RCB ತುಂಬ ಮಾರ್ಜಿನಿಂದ ಗೆದ್ದರೆ ಒಳ್ಳೆಯದಾಗುತ್ತೆ. RCBಯ ಕ್ವಾಲಿಫಿಕೇಷನ್ ಸಿನಾರಿಯೋ ಯಾವ ರೀತಿ ಇದೆ ಅಂದರೆ, RCB ಮೊದಲು ಬ್ಯಾಟ್ ಮಾಡಿದರೆ 250ವರೆಗೂ ಟಾರ್ಗೆಟ್ ಕೊಡಬೇಕಾಗುತ್ತೆ. ಅಂದರೆ CSK ತಂಡವನ್ನು ಎಟ್ಲೀಸ್ಟ್ 18 ರನ್ನಿಂದ ಸೋಲಿಸಬೇಕು. ಹಾಗೂ RCB ಮೊದಲು ಬೌಲಿಂಗನ್ನು ತೆಗೆದುಕೊಂಡ್ರೆ CSK ಕೊಡುವಂಥ ಟಾರ್ಗೆಟ್ನ 18.1 ಓವರಲ್ಲಿ ಚೇಸ್ ಮಾಡಬೇಕಾಗುತ್ತೆ. ಹಾಗೂ ಎರಡನೇ ಒಂದು ಪಾಸಿಬಿಲಿಟಿನ ನೋಡೋದಾದರೆ, ಸನ್ರೈಸರ್ಸ್ ಹೈದರಾಬಾದ್ ತಂಡ ತನ್ನ ಬಾಕಿ ಇರುವ 2 ಪಂದ್ಯಗಳನ್ನು ಸೋಲ್ಬೇಕಾಗಿದೆ. ಈ ರೀತಿ 2 ಪಾಸಿಬಿಲಿಟಿಗಳಲ್ಲಿ ಒಂದಾದರೂ ರಿಯಲ್ ಆಗಿ ನಡೆದು ಹೋದರೆ ನಮ್ಮ RCBಯನ್ನು ಪ್ಲೇ ಆಫ್ಸ್ಗೆ ತಲುಪಲು ಯಾರೂ ಕೂಡ ತಡೆಯಲು ಸಾಧ್ಯವಿಲ್ಲ. ಸೊ ಈಗ RCB ಕಂಟಿನ್ಯೂಸ್ ಆಗಿ 5 ಗೇಮ್ಗಳನ್ನು ಗೆದ್ದಿರೋದ್ರಿಂದ ಒಳ್ಳೆಯ ಒಂದು ಫಾರ್ಮ್ನಲ್ಲಿದ್ದಾರೆ. ಬ್ಯಾಟಿಂಗ್ ಯೂನಿಟ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಹಾಗೂ ಕೆಲವೊಂದು ಕಡೆ ಫೀಲ್ಡಿಂಗಲ್ಲೂ ರನ್ಔಟ್ಸು ಅವೆಲ್ಲ ನೋಡಿದ ಮೇಲೆ ಒಳ್ಳೆಯ ಒಂದು ಫಾರ್ಮಲ್ಲಿ ಕಾಣಿಸ್ತಾ ಇದೆ. ಸೊ ಈ ಒಂದು 2 ಪಾಸಿಬಿಲಿಟಿಗಳಲ್ಲಿ ಒಂದು ಪಾಸಿಬಿಲಿಟಿ ಅಂತೂ ನಮ್ಮ ಕೈಯಲ್ಲಿದೆ. ಸೊ RCB ತಂಡ ಯಾವ ರೀತಿ ಆ ಒಂದು ಗೇಮನ್ನು ಆಡ್ತಾರೆ CSK ಜೊತೆ ಅನ್ನೋದು ನೋಡಬೇಕಾಗಿದೆ. ಹಾಗೂ RCB ತಂಡಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, CSKಯಲ್ಲಿ ಪತಿ ರಾಣಾ ಹಾಗೂ ಬಾಂಗ್ಲಾದೇಶಿ ಬೌಲರ್ ಆದ ಮಿಸ್ತಾಫಿಜುರ್ ಅವರು ಇಂಜುರಿಯಿಂದ ಹೊರಗಡೆ ಇದ್ದಾರೆ. ಸೊ ಬೌಲಿಂಗಲ್ಲಿ ಈಗ ತುಂಬಾ ಒಂದು ಬ್ಯಾಕ್ ಫೈರ್ ಅಂತಲೇ ಹೇಳ್ಬೋದು CSK ತಂಡಕ್ಕೆ. ಸೊ ಹೀಗಾಗಿ ಗೆಲ್ಲುವ ಒಂದು ಫೇವ್ರೆಟ್ ತಂಡ RCB ಅಂತಲೇ ಹೇಳ್ಬೋದು. ಸೊ ಈಗಾಗಲೇ RCB ಒಂದು ಒಳ್ಳೆಯ ಫಾರ್ಮ್ ಹಾಗೂ ರಿದಮಲ್ಲಿ ಇರೋದ್ರಿಂದ ಪ್ಲೇ ಆಫ್ಸ್ಗೆ ಹೋಗುವ ಎಲ್ಲ ಚಾನ್ಸಸ್ಗಳು ಇದೆ. ಹಾಗೂ ಈ ಒಂದು ಮ್ಯಾಚ್ ಬೆಂಗಳೂರಲ್ಲೇ ನಡೆಯೋದ್ರಿಂದ ಫ್ಯಾನ್ ಸಪೋರ್ಟ್ ಕೂಡ ಸಿಗಲಿದೆ. ಸೊ ಚೆನ್ನೈ ಮೇಲೆ ಆಡಲಿರುವ ಮ್ಯಾಚ್ನಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ಸೆಂಚುರಿಯನ್ನು ಬಾರಿಸ್ತಾರಾ ಇಲ್ವಾ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.